ವೈದ್ಯಕೀಯ ಪರೀಕ್ಷೆಗೆ ಕರೆತರುವ ಸಾಧ್ಯತೆ ಇದೆ. ಇತ್ತ ರೇಣುಕಾಸ್ವಾಮಿ ಅವರ ಪತ್ನಿ ಕೂಡ 8 ತಿಂಗಳ ಗರ್ಭಿಣಿ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. 2023ರಲ್ಲೇ ಮದುವೆ ಕೂಡ ಆಗಿತ್ತು. ಈಗ 2024 ಪಾಪ 1 ವರ್ಷಕ್ಕೆ ಗಂಡನನ್ನ ಕಳ್ಕೊಂಡು 8 ತಿಂಗಳ ಮಗುವನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿರುವಂತಹ ಪರಿಸ್ಥಿತಿ ಇದೀಗ ಸಹನ ಅಂದ್ರೆ ರೇಣುಕಾಸ್ವಾಮಿ ಹೆಂಡತಿಗೆ ಇರುವಂತದ್ದು. ಸೊ ನೋಡೋಣ ಏನೆಲ್ಲ ಆಗುತ್ತೆ ಬೆಳವಣಿಗೆ ಅಂತ. ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ಸಂಜನಾ ಗಲ್ರಾಣಿ ಬೈಟ್ ಕೊಟ್ಟಿದ್ದಾರೆ. ಏನ್ ಹೇಳಿದಾರೆ ಕೇಳೋಣ ಬನ್ನಿ. ಈ ಒಂದು ಸುದ್ದಿ ಏನು ನಾನು ನ್ಯೂಸಲ್ಲಿ ನೋಡ್ತಾ ಇದ್ದೀನಿ ಅದ್ರಿಂದ ನನಗೆ ತುಂಬ ಶಾಕ್ ಆಗಿದೆ, ಚಿಂತೆ ಕಾಡ್ತಾ ಇದೆ. ದೇವರಲ್ಲಿ ಆಲ್ರೆಡಿ ನಾನು ಕೂತ್ಕೊಂಡು ಈಗ ಪ್ರೇಯರ್ಸ್ ಮಾಡ್ತೀನಿ, ಪೂಜೆ ಮಾಡ್ತೀನಿ. ದರ್ಶನ್ ಸರ್ಗೆ ಏನು ಕರ್ಕೊಂಡು ಹೋಗಿದ್ದಾರೆ ಅದು ಬರೀ ವಿಚಾರಣೆಗೆ ಕರ್ಕೊಂಡು ಹೋಗಿರಬೇಕು ಅಂತ. ದಯವಿಟ್ಟು ಅವರು ಅರೆಸ್ಟ್ ಆಗಬಾರ್ದು ಅಂತ ನಾನು ದೇವರಲ್ಲಿ ಕೂತ್ಕೊಂಡು ಕೇಳ್ತೀನಿ. ಇದು ತುಂಬಾ ಅಬ್ಸಲ್ಯೂಟ್ಲಿ ಶಾಕಿಂಗ್ ನ್ಯೂಸ್ ಆಗಿದೆ. I hope that he will be released and I hope that this was just he's taken for police inquiry anta. This is not there's our FIR illa anta ನನಗೆ ತುಂಬಾ ದೇವರಲ್ಲಿ ಪ್ರೇ ಮಾಡ್ಕೊಳ್ತೀನಿ. ಈ ಒಂದು ಸುದ್ದಿ ಏನು ನಾನು ನ್ಯೂಸಲ್ಲಿ ನೋಡಿ ಸಂಜನಾ ಗಲ್ರಾಣಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದು ನೀವು ಗಮನಿಸಬಹುದು. ಇದರಲ್ಲಿ ಅವ್ರ ಕೈವಾಡ ಏನು ಇರಲ್ಲ ಅಂತ ಅನ್ಸುತ್ತೆ. ಮೋಸ್ಟ್ ಪ್ರಾಬಬ್ಲಿ ಅವ್ರನ್ನ ಕೇವಲ ವಿಚಾರಣೆಗೆ ಅಂತ ಕರ್ಕೊಂಡು ಹೋಗ್ತಿರಬಹುದು ಅಷ್ಟೇ ಅನ್ನುವಂತಹ ಹೇಳಿಕೆಯನ್ನ ಅವ್ರು ಕೊಟ್ಟಿದ್ದಾರೆ. ಅಂದ್ರೆ ದರ್ಶನ್ ಸರ್ ತುಂಬಾ ಒಳ್ಳೆಯವರು, ಅವ್ರಿಗೆ ಈ ತರ ಆಗೋದು ಎಷ್ಟು ಸರಿ ಅನ್ನೋ ತರದಲ್ಲೇ ಅವರು ಹೇಳಿಕೆಯನ್ನ ಕೊಟ್ಟಿರೋದು. ಸದ್ಯ ಏನು ಬೆಂಗಳೂರಿನಲ್ಲಿ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಆಗಿತ್ತು. ಈಗ 3 ಜನ ಆರೋಪಿಗಳು ಕೂಡ ಅವರ ಹೆಸರನ್ನೇ ಹೇಳ್ತಾ ಇದ್ದಾರೆ. ದರ್ಶನ್ ಸರ್ ಕೂಡ ನಮ್ಮ ಮುಂದೆನೇ ಇದ್ರು, ಕೊಲೆ ಆಗುವಾಗ ಹತ್ಯೆ ಆಗುವಂತ ಅಂತ ಒಂದ್ ರೀತಿ ಬೀಭತ್ಸವಾಗಿ ಸಿಗರೇಟ್ ಇಂದ ಸುಟ್ಟಿರೋದಾಗಿರ್ಬೋದು, ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ ಅಂತಾನೆ ಹೇಳಬಹುದು. ಸೊ ನೋಡೋಣ ಏನೆಲ್ಲ ಆಗತ್ತೆ ಅಂತ. ಚಿತ್ರದುರ್ಗದ IUDP ಲೇಔಟ್ ನ ಅಪೋಲೋ ಫಾರ್ಮಸಿಯಲ್ಲಿ ವರ್ಕ್ ಮಾಡ್ತಾ ಇದ್ರಂತೆ ರೇಣುಕಾಸ್ವಾಮಿ. ವೀಕ್ ಆಫ್ ಇತ್ತು ಅಂತ ಹೇಳಿ ಶುಕ್ರವಾರ ಹೇಳ್ಬಿಟ್ಟು ಬೆಂಗಳೂರಿಗೆ ಹೋಗಿದ್ರಂತೆ. ಸೊ ವ್ಯಾವಹಾರಿಕವಾಗಿ ಎಲ್ಲರ ಜೊತೆ ಚೆನ್ನಾಗೇ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಇದೆ. ಅವ್ರ ಫ್ರೆಂಡ್ ಯಾರು ಕೂಡ ಇಲ್ಲಿಗೆ ಬರ್ತಿರ್ಲಿಲ್ಲ, ತುಂಬಾ ಪ್ರೊಫೆಷನಲ್ ಆಗಿದ್ರು. ಶುಕ್ರವಾರ ವೀಕ್ ಆಫ್ ಇದೆ ಅಂತ ಹೋದವರು ವಾಪಸ್ಸೇ ಬರ್ಲಿಲ್ಲ ಅಂತ ಅವರ ಸಹೋದ್ಯೋಗಿ ಒಬ್ರು ಅಳಲನ್ನ ತೋಡ್ಕೊಂಡಿದ್ದಾರೆ. ತಾಜ್ ಮೊಹಮ್ಮದ್ ಅಪೋಲೋ ಫಾರ್ಮಸಿಯ ಉದ್ಯೋಗಿ ಅವರು. ಸೊ ವಿಚಾರ ಏನ್ ಬೇಕಾದ್ರೂ ಇರ್ಲಿ, ಚಿಕ್ಕ ವಿಚಾರಕ್ಕೆ ಒಬ್ಬರ ಪ್ರಾಣನೇ ಹೋಗುತ್ತೆ, ತೆಗಿತಾರೆ ಅಂತಂದ್ರೆ ಅದೆಷ್ಟರ ಮಟ್ಟಿಗೆ ಸರಿ? ಅವರು ಸೇಫ್ ಆಗ್ಲಿಕ್ಕೋ ಅಥವಾ ಏನಕ್ಕೋ ಗೊತ್ತಿಲ್ಲ, ದರ್ಶನ್ ಅವ್ರನ್ನ ಕೂಡ ಇದಕ್ಕೆ ಒಳಪಡಿಸಿದ್ದಾರೆ. ಅದರಲ್ಲಿ ಎಷ್ಟು ಹುರುಳಿದೆ ಅನ್ನೋದು ಸದ್ಯ ನಮಗೆ ಗೊತ್ತಾಗ್ಬೇಕಾಗಿದೆ. ಮತ್ತೆ ಸಂಪರ್ಕದಲ್ಲಿದ್ದಾರೆ ನಟಿ ಸಂಜನಾ ಗಲ್ರಾಣಿ ಅವರು. ಮಾತನಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ನೋಡಿರ್ತೀರಾ ಮೀಡಿಯಾದಲ್ಲೆಲ್ಲ, ವಿಚಾರ ಗೊತ್ತಿರತ್ತೆ ನಿಮ್ಗೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಇಂಥದ್ದು ಆಗ್ಬಾರ್ದಿತ್ತು. ಏನ್ ನಡೀತಾ ಇದೆಯೋ ಖಂಡಿತ ಇದು ಕನ್ನಡ ಇಂಡಸ್ಟ್ರಿಗೆ ತುಂಬಾ ಕೆಟ್ಟದು. ಹೌದು ಹೌದು ಮೇಡಮ್. ಬಿಕಾಸ್ ದರ್ಶನ್ ಬಂದು ಅವ್ರ ಬಾಕ್ಸ್ ಆಫೀಸ್ ರಾಜ ಅವರು. ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಸದ್ ಮಾಡಿದವರು. ಹೌದೌದು, ಬಾಕ್ಸ್ ಆಫೀಸ್ ರಾಜ ಅವರು. ಅಂಡ್ ಪ್ರತಿ ಅಮ್ಮನ ಕನಸು ಅವರು. ಅಂದ್ರೆ ಮಗ ನೋಡಿದ್ರೆ ನಮಗ್ ದರ್ಶನ್ ಸರ್ ತರಾನೇ ಸಕ್ಸಸ್ ಆಗ್ಬೇಕಂತ ಪ್ರತಿ ತಾಯಿ ಕರ್ನಾಟಕದಲ್ಲಿ ಹೇಳ್ಕೊಳ್ತಾರೆ. ಸೊ ಅವರು ಇದ್ರಿಂದ ಎಲ್ಲಾ ಹೇಗಾದ್ರೂ ತುಂಬಾ ಕ್ಲೀನ್ ಆಗಿ ಆಚೆ ಬರ್ತಾರೆ ಅಂತ ಒಂದು ದೇವರಲ್ಲಿ ನಾನು ಪ್ರೇ ಮಾಡ್ತಾ ಇದೀನಿ. ಇನ್ನ ಏನಾದ್ರೂ ತೀರ್ಪು ಹೇಳಲಿಕ್ಕೆ ನಮಗ್ ಅಧಿಕಾರ ಇಲ್ಲ. ಖಂಡಿತ ಮೇಡಮ್. ಅಥವಾ ಏನಾದ್ರೂ ತೀರ್ಪು ಮಾಡ್ಲಿಕ್ಕೆ ನಮಗೆ ಏನು ಅಧಿಕಾರ ಇಲ್ಲ. ಈ ಒಂದು ನನ್ನ ಮಾತು ಕೇಳ್ತಾ ಇರೋ ಪ್ರತಿಯೊಬ್ಬ ಅಭಿಮಾನಿಗೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ದಟ್ ಎಲ್ಲಾರು ಪ್ರಯತ್ನಿಸಿ ದರ್ಶನ್ ಸರ್ ಇದರಿಂದ ಕ್ಲೀನ್ ಆಗಿ ಹೊರಗೆ ಬರ್ಬೇಕು ಅಂತ. ಇದೇನೋ ನನಗಂತೂ ಇನ್ನ ಎಲ್ಲೋ ಒಂದ್ ಕಡೆ ಯಾರೋ ಅವ್ರಿಗೆ ಪರಿಚಯ ಇದ್ದವ್ರು ಈ ತರ ಮಾಡಿರಬಹುದು. ಒಳ ಸಂಚು ನಡೆದಿದೆ ಅಂತ ಹೇಳ್ತೀರಾ? ಒಳ ಸಂಚು ಆಗಿರಬಹುದು ಇದು ಅಂತ. ನೋಡಿ, ಇದೇನಾಗುತ್ತೆ, ಸೆಲೆಬ್ರಿಟಿಗಳಿಗೆ ಯಾರಾದ್ರೂ ಪರಿಚಯ ಇರೋದು ಈ ನಡುವೆ ತುಂಬಾನೇ ದೊಡ್ಡ ಪ್ರಾಬ್ಲಮ್. ಹಿಂದೆ ನನಗಾಗಿರೋ ಒಂದು ಲೀಗಲ್ ಪ್ರಾಬ್ಲಮ್ ಆಗಿರ್ಬಹುದು, ರಾಗಿಣಿಗಾಗಿರೋ ಲೀಗಲ್ ಪ್ರಾಬ್ಲಮ್ ಆಗಿರ್ಬಹುದು. ನಮಗೆ ಬರೀ ಕೆಲವೊಬ್ರು ಜನ ನಮಗ್ ಪರಿಚಯ ಇದ್ರು, ಅದ್ರಿಂದ ನಮ್ಗೆ ಅಷ್ಟು ಪ್ರಾಬ್ಲಮ್ ಆಗೋಯ್ತು. ಇವತ್ತಿನ ತಾರೀಕಲ್ಲಿ ಕಾನೂನಲ್ಲೇ ನಮಗೆ ಹೈಕೋರ್ಟ್ ಅಲ್ಲಿ ಸ್ಪಷ್ಟವಾದ, ಆಕ್ಚುಲಿ ಫಸ್ಟ್ ಟೈಮ್ ನಾನು ನಿಮ್ ಚಾನೆಲ್ ಅಲ್ಲಿ ಇದು ಒಂದು ಓಪನಿಂಗ್ ಕೊಡ್ತಾ ಇದೀನಿ. ಯಾರಿಗೂ ನಾನು ಇನ್ನ ಡಿಕ್ಲೇರ್ ಮಾಡಿಲ್ಲ. ಬಟ್ ನಮಗೆ ಕಂಪ್ಲೀಟ್ ಆಗಿ ನಾವು ಸಂಪೂರ್ಣವಾಗಿ ಕ್ಲೀನ್ ಚಿಟ್ ನಮಗೆ ಒಂದು ಹೈಕೋರ್ಟ್ ಇಂದ ನಮಗ್ ಸಿಗಲಾಗಿದೆ. ದಟ್ ಇವರು ನಿರ್ದೋಷಿಗಳು, ಇವ್ರ ಜೊತೆ ಆಗಿದ್ದೆಲ್ಲ ದೌರ್ಜನ್ಯ ಅಂತ ನನಗೆ ಸಿಕ್ಕಿದೆ ಈ ಆರ್ಡರ್ ಹೈಕೋರ್ಟ್. ಬಟ್
ಹಾ ನನಗ್ ಸಿಕ್ಕಿದೆ. ಸೊ ನಮ್ಮ ಮೇಲೆ ಹಲ್ಲೆ ಆದಾಗ ನಮ್ ಬಗ್ಗೆ ಜನ ಏನೇನ್ ಮಾತಾಡಿಲ್ಲ, ಏನೇನ್ ಆರೋಪಗಳು ಮಾಡಿಲ್ಲ. ಆರೋಪ ಮಾಡ್ಲಿಕ್ಕೆ ಯಾರಿಗೂ ಏನು ಪೆನಾಲ್ಟಿ ಇಲ್ಲ ಈ ದೇಶದಲ್ಲಿ. ಬಾಯಿಗೆ ಬಂದಂಗ ಆರೋಪಗಳು ಮಾಡ್ತಾರೆ ಸೆಲೆಬ್ರಿಟೀಸ್ ಮೇಲೆ. ಬಟ್ ಈ ಆರೋಪಗಳು ನಾನು ದರ್ಶನ್ ಸರ್ ವಿರುದ್ಧ ಕೇಳಿದ್ರೆ, ದರ್ಶನ್ ಸರ್ನ ನಾನು ಆಸ್ ಸಿನಿಮಾ ಹೀರೋ ಆಗಿರ್ಬಹುದು, ಆಸ್ ವ್ಯಕ್ತಿ ಆಗಿರ್ಬಹುದು, ಅತ್ಯುತ್ತಮವಾಗಿ ನಾನು ಗೌರವಿಸ್ತೀನಿ. ಸೊ ಇದು ನನಗೆ ನಂಬಲಾರದೇ ಇರೋ ಒಂದು ಸಂಘಟನೆ. ಖಂಡಿತ ಖಂಡಿತ, ಸಾಕಷ್ಟು ಅಭಿಮಾನಿಗಳಿಗೂ ಒಂದು ಆಘಾತ. ಕೇಳಿದ್ರು ಇದು ಒಂದು ಇವತ್ತು ಏನ್ ನಡೀತಾ ಇದೆ, ಇದು ಎಂತ ತೀರ್ಪು ಅಲ್ಲ ಇದು. ಇದ್ರ ತೀರ್ಪು ಏನಿರುತ್ತೆ ಅದನ್ನ ನೀವ್ ನೋಡ್ಬೇಕು. ನಾನೇ ಉದಾಹರಣೆ, ನನ್ ಜೊತೆ ಏನೇನ್ ನಡೀತೋ ಅದ್ರ ತೀರ್ಪು ಬಂದ್ಬಿಟ್ಟು ನಾನ್ ನಿರ್ದೋಷಿಯಾಗಿ ಆಚೆ ಬಂದಿದ್ನಿ. ಅಲ್ಲಿವರೆಗೂ ವೇಟ್ ಮಾಡ್ಬೇಕು. ಹಾ, ಸೊ ಈಗ ಇದನ್ನ ನೋಡ್ಬಿಟ್ಟು ಹಿಂಗಾಗೋಯ್ತಲ್ಲಪ್ಪ, ನಮ್ಮ ಚಾಲೆಂಜಿಂಗ್ ಸ್ಟಾರು ಹಿಂಗಾಗೋಯ್ತು, ಅವ್ರು ತುಂಬಾ ತಪ್ಪು ಅಂತ ನಾವು ಅನ್ಕೊಳ್ಳೇಬಾರ್ದು. ಇದು ಇನ್ನ ಒಂದು ಇಂಟ್ರೋಗೇಷನ್ ಲೆವೆಲ್ ನಡೀತಾ ಇದೆ. ಕಾನೂನಲ್ಲಿ ಇದ್ದವರು ಅವ್ರಿಗೆ ಏನ್ ಕ್ರಮಗಳು ತಗೊಬೇಕು ಅವರು ಲೀಗಲ್ ಆಗಿ ತಗೊಳ್ತಾರೆ. ಬಟ್ ದಿಸ್ ಇಸ್ ಜಸ್ಟ್ ಎ ಇಂಟ್ರೋಗೇಷನ್ ಲೆವೆಲ್. ನಮ್ಮ ದೇಶದಲ್ಲಿ ಆಕ್ಚುಲಿ ಸಾಮಾನ್ಯ ಜನರಿಗಾಗಿರ್ಬಹುದು ಅಥವಾ ಶ್ರೀಮಂತರಿಗಾಗಿರ್ಬಹುದು ತುಂಬಾ ಲಾ ಬಗ್ಗೆ ಗೊತ್ತಿಲ್ಲ. ಬರೀ ನಾವು ಪೊಲೀಸ್ ಸ್ಟೇಷನ್ ನಮಗ್ ಕರೆದ್ರೆ ನಾವು ಅದ್ರಿಂದ ಒಂದು ಮರ್ಡರರ್ ಆಗಲ್ಲ, ಅಥವಾ ನಮಗ್ ಕೇಸ್ ಫೈಲ್ ಆಗ್ಬಿಟ್ಟು ನಾವು ಒಂದು ಅಂಡರ್ ಟ್ರಯಲ್ ಆಗಿ ನಾವು ಪರಾಪನಗರ ಜೈಲಲ್ಲಿ ಹೋಗಿ ಸೇರಿದ್ರು ಕೂಡ ಅವಾಗ್ಲೂ ನಾವು ಒಂದು ಸಸ್ಪೆಕ್ಟ್ ಆಗಿರ್ತೀವಿ. ಬಹುಶಃ ಇವ್ರು ಮಾಡಿದಾರ ಅಂತ ಒಂದು ಸಸ್ಪೆಕ್ಟ್ ಆಗಿರ್ತೀವಿ, ಹಾಗಾಗಿ ಅರೆಸ್ಟ್ ಮಾಡಿದ್ದಾರೆ. ಇವ್ರು ಖಂಡಿತ ಮಾಡಿದಾರ ಅಂತ ಅರೆಸ್ಟ್ ಮಾಡಿರಲ್ಲ. ಅದಕ್ಕಂತ ಕಾರ್ವಾಯಿ ನಡೆಯುತ್ತೆ, ಅದಕ್ಕಂತ ಒಂದ್ ಸುಳ್ವಾಯಿ ನಡೆಯುತ್ತೆ, ಅದಕ್ಕಂತ ಒಂದ್ ತೀರ್ಪು ಬರುತ್ತೆ. ಅದಾದ್ಮೇಲೆ ಏನಿದೆಯೋ ಶಿಕ್ಷೆ ಆಗತ್ತೋ ಅಥವಾ ಅಕ್ವಿಟ್ ಆಗ್ತಾರೆ. ಸೊ ಅವಾಗ ತನಕ ನಾವು ಯಾರಾದ್ರೂ ಬರೀ ಅರೆಸ್ಟ್ ಆದ್ರೆ ಇವ್ರು 100% ಏನೋ ಮಾಡಿದಾರಂತ ಆರೋಪಿ ಅಂತ ಹೇಳಕ್ ಆಗಲ್ಲ. ಆರೋಪಿಯೇ ಒಂದು ಕ್ರಿಮಿನಲ್ ಅಂತ ಹೇಳಕ್ ಆಗಲ್ಲ. ಆರೋಪಿಯು ಕ್ರಿಮಿನಲ್ಲು ಎರಡು ಬೇರೆ ಬೇರೆ ತರದ ಜನಗಳು. ಬಟ್ ನನಗೆ ತುಂಬಾ ತುಂಬಾ ಕರುಣೆ ಯಾರ ಮೇಲೆ ಬರ್ತದೆ ಅಂದ್ರೆ, ಯಾರು ಈ ವಿಕ್ಟಿಮ್ ಇದಾರೋ ಅವರು ಬಹುಶಃ ಈ ವಾಸ್ ದಿ ಓನ್ಲಿ ಬ್ರೆಡ್ ವಿನ್ನರ್ ಟು ಹಿಸ್ ಹೌಸ್. ಅವ್ರ ಮೇಲೆ ಯಾರು ಈ ತರ ಮಾಡಿದಾರೋ ಅವ್ರ ಪರಿವಾರದ ಮೇಲೆ ಆಗಿರ್ಬೋದು, ಅವರು ಹೆಂಡತಿನೂ ಗರ್ಭಿಣಿ ಆಗಿದ್ದಾರೆ, 3 ತಿಂಗಳು ಆಗಿದ್ದಾರೆ. ಈ ತರ ಒಂದು ಸಂದರ್ಭ ಯಾರ ದುಶ್ಮನ್ ಮನೆಗೂ ಬರಬಾರ್ದು. ಅವ್ರ ಮೇಲೆ ತುಂಬಾ 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 ಕರುಣೆ ಬರ್ತಾ ಇದೆ ನನಗೆ, ಒಂದು ಅವ್ರ ಮನೆ ಮಗ ಹೊರಟೋದ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ನನಗೆ ದರ್ಶನ್ ಸರ್ ಮೇಲೆ ಇರೋ ಗೌರವದಲ್ಲಿ ಅವರು ಹೇಗಾದ್ರೂ ಮಾಡ್ಬಿಟ್ಟು ಭಗವಂತ ಇದ್ರಿಂದ ಅವ್ರನ್ನ ಕಾಪಾಡ್ಬಿಟ್ಟು ಆಚೆ ತೆಗಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಮೇಡಮ್, ಈಗ ದರ್ಶನ್ ಸರ್ ಪೊಲೀಸರ ಮುಂದೆ ಕೂಡ ಹೇಳಿದ್ದಾರೆ, ಇದ್ರಲ್ಲಿ ನಂದೇನು ತಪ್ಪಿಲ್ಲ, ನಾನು ಆ ಶೆಡ್ ಹತ್ರ ಹೋಗಿ ವಾಪಸ್ ಬಂದ ಮೇಲೆ ಏನೆಲ್ಲ ವಿಚಾರಗಳಾಗಿದೆ ಅಂತ ಗೊತ್ತಿಲ್ಲ ಅಂತ. ಬಟ್ ಆ 3 ಜನ ಆರೋಪಿಗಳು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾವು ಹಲ್ಲೆ ಮಾಡಿ ಕೊಲೆ ಮಾಡುವ ಸಂದರ್ಭದಲ್ಲಿ ದರ್ಶನ್ ಅವ್ರ ಎದುರುಗಡೆನೆ ಇದ್ರು, ಅವ್ರು ನೋಡ್ತಾ ನಿಂತಿದ್ರು ಅನ್ನುವಂತ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಸೇಮ್ ಟೈಮ್. ಇಲ್ಲ ಇವ್ರೆ, ಈಗ ನೀವ್ ಏನ್ ಹೇಳ್ತಾ ಇದ್ರು, ಅವರಿಂದ ಇವ್ರಿದು ಹೇಳಿದ್ರು, ಇವರಿಂದ ಅದು ಹೇಳಿದ್ರು, ಅದ್ರಿಂದ ಈ ಮಾತಾಚೆ ಬಂತು. ಇದು ನೀವ್ ಏನ್ ಮಾತುಗಳು ಹೇಳ್ತಾ ಇದ್ದೀರೋ ಅದು ಸ್ವತಃ ನಮಗೆ ದಯಾನಂದ್ ಕಮಿಷನರ್ ಸರ್ ಅಂತೂ ಬೆಳಗ್ಗೆ ಪ್ರೆಸ್ ಮೀಟ್ ಅಲ್ಲಿ ಖಂಡಿತವಾಗ್ಲೂ ಹೇಳಿಲ್ಲ. ಇದು ಅವರ ಹೇಳಿಕೆ, ಅದ್ರಲ್ಲಿ ಏನೋ ಒಂದು ಇರುವೆ ಇದ್ದಷ್ಟು ಮಾತು ಒಂದ್ ಬೆಟ್ಟದಷ್ಟು ದೊಡ್ಡ ಮಾತಾಗೋಗತ್ತೆ ತಪ್ಪ. ನಮಗೆ ಸಾಕ್ಷಿ ಆಧಾರದ ಜೊತೆ ನಾವು ಮಾತಾಡ್ಬೇಕು. ಅಂಡ್ ಯುನೋ ನಾನು ಸಾಕ್ಷಿ ಆಧಾರದ ಜೊತೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ದೇವರಲ್ಲಿ ಇಷ್ಟೇ ಕೇಳ್ಕೊಳ್ತೀನಿ, ದರ್ಶನ್ ಸರ್ ಹೇಗಾದ್ರೂ ಮಾಡ್ಬಿಟ್ಟು ಅವರು ಇದ್ರಿಂದ ಕ್ಲೀನ್ ಆಗಿ ಆಚೆ ಬರ್ಬೇಕಂತ ದೇವರಲ್ಲಿ ನಾನು ಅದೇ ಬೇಡ್ಕೊಳ್ತೀನಿ. ಬೆಳಗಿಂದ ತುಂಬಾ ಇನ್ನೊಂದು ನಾವು ಗಮನಿಸಬಹುದು, ದರ್ಶನ್ ಸರ್ ವಿಚಾರದಲ್ಲಿ ಸಾಕಷ್ಟು ವಿವಾದಗಳು ಇತ್ತೀಚೆಗೆ ಬರ್ತಾ ಇರೋದನ್ನ ನಾವು ಗಮನಿಸ್ತೀವಿ. ಯಾಕಂದ್ರೆ ಕಾಟೇರಾದಲ್ಲಿ ಮಿಡ್ ನೈಟ್ ಪಾರ್ಟಿ ಮಾಡಿದ್ರು ಅನ್ನೋದು ವಿವಾದ ಆಯ್ತು. ಜೊತೆಗೆ ಪವಿತ್ರ ಗೌಡ ಅವರು ವಿಚಾರದಲ್ಲೂ ಕೂಡ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದ್ರು. ಯಾಕೆ ಈ ರೀತಿ ಆಗ್ತಾ ಇದೆ ಅದು ದರ್ಶನ್ ಸರ್ ವಿಚಾರದಲ್ಲೇ ಅನ್ನೋದೇ ಅಭಿಮಾನಿಗಳಿಗೂ ಇರೋ ದೊಡ್ಡ ಪ್ರಶ್ನೆ. ಈಗ ಅಭಿಮಾನಿಗಳು ಪ್ರಶ್ನೆ ಕೇಳಿಲ್ಲ ಅಂದ್ರೂ ಖಂಡಿತವಾಗ್ಲೂ ನೀವಂತೂ ಕೇಳ್ಬಿಡ್ತಿದ್ದೀರಾ. ಅಭಿಮಾನಿಗಳು ಅದು ಪರ್ಸನಲ್ ಪರ್ಸನಲ್ ಲೈಫ್ ಅವ್ರು ಹಿಂಗೆ ಇರ್ಬೋದು, ಪ್ರೊಫೆಷನಲ್ ಆಗಿ ಅವ್ರು ಪರ್ಫೆಕ್ಟ್ ಆಗಿದ್ರು. ಆದ್ರೆ ಹೀರೋ ಅವರು ಕನ್ನಡ ಇಂಡಸ್ಟ್ರಿನಲ್ಲಿ ತುಂಬಾ ಕನ್ನಡ ಇಂಡಸ್ಟ್ರಿನಾನೇ ಬೆಳೆಸಿದ್ದಾರೆ. ಅಂಡ್ ಅವ್ರು ಬಾಕ್ಸ್ ಆಫೀಸ್ ರಾಜ ಆಗಿರೋದ್ರಿಂದ ಅಂತ ಒಂದ್ ಹೀರೋ ಇಂದ ಕನ್ನಡ ಇಂಡಸ್ಟ್ರಿನೇ ಒಂದ್ 200 to 400 crores ಪ್ರಾಫಿಟ್ ಅಲ್ಲಿ ಹೋಗುತ್ತೆ. ನೀವ್ ಆತರ ಯೋಚನೆ ಮಾಡ್ಬೇಕು ಅವ್ರ ಬಗ್ಗೆ ತಪ್ಪ. ನಾವು ಪ್ರತಿ ಒಂದು ಪರ್ಸನಲ್ ಟಾಪಿಕ್ ಕೆಣ್ಕೊಂಡ್ ಕುತ್ಕೊಳಕ್ ಆಗಲ್ಲ. ಕಲಾವಿದರಂದ್ರೆ ಅವ್ರಿಗೂ ಅವ್ರದೇ ಅಂತ ಒಂದ್ ಜೀವನ ಇರುತ್ತೆ.
ಅವ್ರು ಯಾರಿಗ್ ಮದ್ವೆ ಮಾಡಕ್ ಇಷ್ಟಪಡ್ತಾರೋ, ಅವ್ರು ಯಾರ ಜಾತಿಯವ್ರಿಗೆ ಮದ್ವೆ ಮಾಡಕ್ ಇಷ್ಟಪಡ್ತಾರೋ, ಅವ್ರ ಆಚೆ ಹೋಗ್ಬಿಟ್ಟು ಸ್ನೇಹಿತರ ಜೊತೆ ಎಲ್ಲಾದ್ರೂ ಸ್ನೇಹಿತರ ಹೋಟೆಲ್ ಅಲ್ಲಿ ಕುತ್ಕೊಳಕ್ ಇಷ್ಟಪಡ್ತಾರೋ. ಈಗ ಅದು ಸೌಂದರ್ಯ ಜಗದೀಶ್ ಅವ್ರದೇ ಒಂದು ಜೆಟ್ಲಾಗ್ ಆಗಿತ್ತು, ಅದು ಜಗದೀಶ್ ಸರ್ದೇ ಮನೆ ಇದ್ದಂತ ಒಂದು ರೆಸ್ಟೋರೆಂಟ್. ಅಲ್ಲಿ ಹೋಗ್ಬಿಟ್ಟು ಏನು ಮ್ಯೂಸಿಕ್ ಗಳು ಬಾರಿಸ್ಕೊಂಡ್ಬಿಟ್ಟು ಜೋರಾಗಿ ಅವರು ಸೌಂಡ್ ಗಳು ಮಾಡ್ಕೊಂಡು ಕುತ್ಕೊಂಡು ತಿಂತಾ ಇದ್ರು ಊಟ, ಬಂದ್ಬಿಟ್ಟು ಇದನ್ನ ನಾನು ವಿವಾದ ಮಾಡಿದ್ರು. ಆರ್ಟಿಸ್ಟ್ ಗಳಿಗೆ ಅವ್ರ ಪರ್ಸನಲ್ ಸ್ಪೇಸ್ ಇರ್ಲೇಬೇಕು. ಪ್ರತಿಯೊಂದು ಅವ್ರನ್ನ TRP ಗೋಸ್ಕರ ಕರ್ಕೊಂಡ್ಬಂದು ನ್ಯೂಸ್ ಅಲ್ಲಿ ಪ್ರಚಾರ ಮಾಡ್ಲಿಕ್ಕೆ ಆಗಲ್ಲ. ಆರ್ಟಿಸ್ಟ್ ಗಳಿಗೆ ಅವ್ರ ಪರ್ಸನಲ್ ಸ್ಪೇಸ್ ನಾವು ಕೊಟ್ಬಿಡ್ಬೇಕು. ಹೌದು. ಒಂದ್ಸಲ ಅನ್ಸತ್ತೆ ಎಲ್ಲ ನೋಡ್ದಾಗ ಎಲ್ಲೋ ದೊಡ್ಡ ಹೆಸರು ಮಾಡೋದೇ ತಪ್ಪಾಗ್ಬಿಡತ್ತಾ, ಹೆಸರು ಮಾಡೋದೇ ಎಲ್ರ ಕೆಂಗಣ್ಣಿಗೂ ಕಾರಣ ಆಗಿ ಹೋಗ್ಬಿಡ್ತೀವ ಅನ್ನುವಂಥದ್ದು ತುಂಬಾ ಸಲ ಅನ್ಸುತ್ತೆ. ಯಾಕಂದ್ರೆ ಎಷ್ಟೋ ಜನ ಹೆಸರು ಮಾಡದೇ ಇರೋರು ಏನೇನೋ ಕೆಲಸ ಮಾಡಿರ್ತಾರೆ, ಎಲ್ಲವೂ ಕೂಡ ಮರೀಚಿಕೆ ಆಗಿ ಹೋಗುತ್ತೆ. ಬಟ್ ಈ ರೀತಿ ಒಬ್ಬ ಸೆಲೆಬ್ರಿಟಿ, ಒಬ್ಬ ರಾಜಕಾರಣಿಗಳ ಹೆಸರು ಬಂದ ತಕ್ಷಣ ಯಾಕಿಷ್ಟು ದೊಡ್ಡದಾಗಿ ಚರ್ಚೆ ಆಗತ್ತೆ ಅನ್ನುವಂಥ ವಿಚಾರ. ನಿಮ್ಗೆ ನಾನು ಒಂದೇ ಒಂದು ಇಂಗ್ಲಿಷ್ ಹೇಳಿಕೆ ಹೇಳ್ತೀನಿ ನೋಡಿ. ಇದಕ್ಕೆ ಒಂದು ಇಂಗ್ಲಿಷ್ ಗಾದೆ ಹೇಳ್ತೀನಿ. ನೋ ನೇಮ್ ನೋ ಪ್ರಾಬ್ಲಮ್, ಸ್ಮಾಲ್ ನೇಮ್ಸ್ ಸ್ಮಾಲ್ ಪ್ರಾಬ್ಲಮ್, ಬಿಗ್ ನೇಮ್ ಆದ್ರೆ ನೀವು ಬಿಗ್ 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 ಪ್ರಾಬ್ಲಮ್ ಅಂತ ಒಂದು ಇಂಗ್ಲಿಷ್ ಅಲ್ಲಿ ಗಾದೆ ಇದೆ. ಸೊ ಈ ಗಾದೆನ ನೀವ್ ಅರ್ಥ ಮಾಡ್ಕೊಳ್ಳಿ. ನೀವ್ ಹೇಳಿದ ಮಾತೆ ನಾನು ಇಂಗ್ಲಿಷ್ ಅಲ್ಲಿ ಗಾದೆ ಹೇಳಿದೀನಿ. ಒಟ್ಟಾರೆ ಈಗ ಸೇಫ್ ಆಗಿ ಬರ್ತಾರೆ ಅನ್ನೋ ನಂಬಿಕೆ ಅಂತೂ ಬಲವಾಗಿ ನಿಮಗಿದೆ. ಇಲ್ಲ, ನನ್ಗೆ ಸೇಫ್ ಆಗಿ ಬರ್ಬೇಕು ಅಂತ ಪ್ರಯತ್ನ ಇದೆ. ನಾನು ನಂಬಿಕೆಯಿಂದ ಜಾಸ್ತಿ ಇದರಿಂದೆಲ್ಲ ಹೊರಗೆ ಬಂದ್ಬಿಟ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ. ಬಿಕಾಸ್ ನಮಗೆ ಎಂತ ನ್ಯೂಸ್ ಕೇಳ್ಪಡ್ತಾ ಇದೆ ಅಂದ್ರೆ ನಾವೇ ಕನ್ಫ್ಯೂಸ್ ಆಗೋಗ್ತಾ ಇದೀವಿ. ನಾವ್ ಯಾವ ಕಾನೂನ್ಗೂ ಚಾಲೆಂಜ್ ಮಾಡಕ್ ಆಗಲ್ಲ. ಅವ್ರವ್ರ ಡ್ಯೂಟಿ ಮಾಡ್ತಾ ಇದಾರೆ. ಸೊ ಕಾನೂನು ಪರವಾಗಿ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ. ಓಕೆ, ಥ್ಯಾಂಕ್ ಯು ಮೇಡಮ್, ಕಾಲ್ ಮಾಡಿ ಮಾತನಾಡಿದ್ರೆ. ನಟಿ ಸಂಜನಾ ಗಲ್ರಾನಿ ಅವರು ಫಾರ್ ದಿ ಫಸ್ಟ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ರಾಜ್ ನ್ಯೂಸ್ಗೆ ಅವ್ರು ಕೊಟ್ಟಂತಹ ಹೇಳಿಕೆ ಇಷ್ಟೇ, ಇದ್ರಲ್ಲಿ ಯಾವುದೇ ಸತ್ಯ ಇರಲ್ಲ. ಅವ್ರನ್ನ ತುಂಬಾ ಹತ್ರದಿಂದ ನೋಡಿದೀನಿ. ಈಗ ಆರೋಪಿ ಅಂತ ಇದ್ದವ್ರು ಯಾರು ಕ್ರಿಮಿನಲ್ ಆಗಲ್ಲ, ಯಾಕಂದ್ರೆ ಅವರು ಅವರದ್ದೇ ಒಂದು ವಿಚಾರವನ್ನ ಹೇಳ್ತಾ ಇದ್ರು. ಸಂಜನಾ ಗಲ್ರಾನಿ ಅವರು ಈ ಹಿಂದೆ ಯಾವ ಕೇಸಲ್ಲಿ ನಾನು ಫಿಟ್ ಆದೆ, ಅದರಲ್ಲಿ ನಾನು ಆರೋಪಿತೆ ಮಾತ್ರ ಆಗಿದ್ದೆ, ಅದರಲ್ಲಿ ಸತ್ಯ ಏನು ಅನ್ನೋದು ಈಗಷ್ಟೇ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನ ಕೊಟ್ಟು ನನಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಅನ್ನುವಂಥ ವಿಚಾರ ಕೂಡ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ದರ್ಶನ್ ಅವರ ವಿಚಾರದಲ್ಲೂ ಕೂಡ ಹೀಗೆ ಆಗತ್ತೆ.